ಬೆಳಗಾವದ ಸಿಕಂದರ್ ಯಾರು ಗೊತ್ತಿಲ್ಲ, ಕಿತ್ತೂರಿನ ಮಂಜು ನನಗೆ ಗೊತ್ತಿಲ್ಲ, ಹಿರೇಕೆರೂರದ ಮಾತೇಶ್ ನನಗೆ ಗೊತ್ತಿಲ್ಲ, ನರಗುಂದದ ಕಲಂದರ್ ಗೊತ್ತಿಲ್ಲ, ಇಲ್ಲೇ ಹುಬ್ಬಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ಪಕ್ಕೀರೇಶ್ ಗೊತ್ತಿರಲಿಲ್ಲ, ಪ್ರವೀಣಗೌಡರು ಗೊತ್ತಿರಲಿಲ್ಲ, ಸಂಗಪ್ಪ ಗೊತ್ತಿರಲಿಲ್ಲ, ಬಿಜಾಪುರದ ಮಲ್ಲು ಗೊತ್ತಿರಲಿಲ್ಲ, ವೇದಿಕೆ ಮೇಲೆ ಇದ್ದಂಥವ್ರು ನನಗೆ ಯಾರು ಗೊತ್ತಿರಲಿಲ್ಲ. ಆದ್ರೆ ಭಗವಂತ ಯಾವ ರೀತಿ ಅವಕಾಶವನ್ನು ಕಳಿಸ್ಕೊಡ್ತಾನಂದ್ರೆ, ಇವತ್ತು ಇಡೀ ರಾಜ್ಯ ಒಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇಡೀ ರಾಜ್ಯದ ಅನೇಕ ಜಿಲ್ಲೆಗಳಿಂದ ನಾವು ಇಲ್ಲಿ ಕೂಡ ಬಂದಿದ್ದೇವೆ. ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಇವತ್ತು ಇಲ್ಲಿ ರಫೀಕ್ ಇದ್ದಾರೆ, ನವೀನ್ ಇದ್ದಾರೆ, ಅಭಿಷೇಕ್ ಇದ್ದಾರೆ, ಮಲ್ಲು ಇದ್ದಾರೆ, ಮಂಜು ಇದ್ದಾರೆ. ಆಗಲೇ ನಿಮ್ಗೆ ಹೇಳ್ತಾ ಇದ್ರು, ನವೀನ್ ನಮ್ಗೆ ಎಷ್ಟು ಸಹಾಯವನ್ನ ಮಾಡಿದ್ರು ಅಂತಂದ್ರೆ, ನಮಗೆ ರಾತ್ರಿ ಆದಾಗ ಊಟ ಸೇರಿದಂತ ಸಂದರ್ಭದಲ್ಲಿ ಕೂಡ ಊಟವನ್ನ ಕೊಟ್ಟು ನಮಗೆ ಇಲ್ಲೂ ವಸತಿಯನ್ನು ವ್ಯವಸ್ಥೆಯನ್ನು ಕೊಟ್ಟರು, ನಮ್ಮ ಮನೆಯಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳಿದ್ರು. ಇವತ್ತು ಅಕಸ್ಮಾತ್ ನವೀನ್ ಬಂದಾಗ ಇವ್ರು ಯಾರು ಒಂದು ಗುರುತು ಮಾಡಲಾರ್ದೆ ನವೀನ್ ಹೊರಗಡೆ ನಿಂತು ಹೋಗಿದ್ರೆ ನವೀನನಿಗೆ ಏನು ಅನಿಸ್ತಾ ಇತ್ತು? ಏನ್ರಿ ಹುಬ್ಬಳ್ಳಿಯಿಂದ ಎಷ್ಟು ಜನ ಬಂದಿದ್ರು, ಇವ್ರಿಗೆಲ್ಲ ನನ್ನ ಮನೆಗೆ ಊಟ ಆಗಿದೆ, ನನ್ನ ಮನೆಯೊಳಗೆ ವಸತಿ ಕೊಟ್ಟೆ, ನಾನು ನೋಡಿದ್ರು ನೋಡಲಾರ್ದ ಹೋದ್ರು ಅಂತಕ್ಕಂಥ ಭಾವನೆ ಬರ್ತಿತ್ತೋ ಇಲ್ಲೋ? ಇವತ್ತು ರಫೀಕನ ತಾಯಿ ತೀರ್ಕೊಂಡು 3 ದಿವಸ ಆಗಿದೆ, ಇವತ್ತು 3ನೇ ದಿವಸ ಇದೆ. ಇವತ್ತು ಅವ್ರು ವೇದಿಕೆ ಮೇಲೆ ಬಂದು ಕೂತಿದ್ದಾರೆ. ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ? ಮಾಡೋಣ ಕೆಲಸ ಇಲ್ವಾ? ಕಲಂದರ್ ಅನೇಕ ದಿವಸಗಳ ಕಾಲ ಬೆಂಗಳೂರಿನಲ್ಲಿ ಹೋಗಿರ್ತಾರೆ. ಅವ್ರಿಗೇನು KSRTC ಮೇಲೆ ಡಿಪೆಂಡ್ ಆಗಿಲ್ಲ. ಪ್ರತಿನಿತ್ಯ ಅವ್ರ ಪ್ರಾಫಿಟ್ 3ರಿಂದ 4,000 ರೂಪಾಯಿ ಇದೆ. ಒಂದು ಮನೆ ಕಟ್ಟಿಸಿ ಕೊಡ್ತೇನೆ ಅಂತ ಹೇಳಿದಾರ ಅವರು. ಆದ್ರೆ ನಿಮಗಾಗಿ ನೀವೆಲ್ಲ ತ್ಯಾಗ ಮಾಡಿ ಕೆಲಸ ಮಾಡುವಂತ ಜನರ ಬಗ್ಗೆ ನಿಮಗೆ ಉಪಕಾರ ಇಲ್ಲಲ್ಲ. ಆ ಒಂದು ಬೇಸರದ ಕಾರಣದಿಂದ ಇವತ್ತಿನ ಸಭೆಯನ್ನ ಕರೆಯಲಾಗಿದೆ. ಕರೆದಿರೋ ಉದ್ದೇಶ ಇದು. ಯಾವ ರೀತಿ ಜನ ಇರ್ತಾರೆ ಅಂತಂದ್ರೆ, ಒಬ್ಬ ಅಭ್ಯರ್ಥಿ ನೇಮಕಾತಿ ಆದೇಶವನ್ನು ತೆಗೆದುಕೊಂಡು ಬಂದ, ನನ್ನ ಎದುರುಗಡೆಗಿಂತ ಕಾಲ ಮೇಲೆ ಕಾಲ ಹಾಕೊಂಡು ಸಿಗರೇಟ್ ಸೇರ್ಕೊಂತ ನಿಂತ. ನೀವು ಕೂಡ ಆ ರೀತಿ ಕೃತಜ್ಞರಾಗಬೇಡ್ರಿ ಅಂತಕ್ಕಂಥ ಉದ್ದೇಶದಿಂದ ಈ ಸಭೆಯನ್ನು ನಾವು ಕರೆದಿದ್ದೀವಿ. ಮೊನ್ನೆ ಸಿಕಂದರ್ ಮತ್ತು